ಶಾಂತಕ್ಕ, ನಂದಿನ್ನು ಪರ್ಚೇಸಿಂಗ್ ಲಿಸ್ಟ್ ಭಾಳ ಐತಿ. ನಂದಿನ್ನು ಮುಗ್ದಿಲ್ಲ. ಈಗ ಬರೀ ಸೀರೆ ತಗೊಂಡಿನಷ್ಟ, ಇನ್ನು ತಗೊಳ್ಳೋದೈತಿ. ಪಾರು, ಬರೀ ಸೀರೆ ತಗೊಳ್ಳೋದಂತ ತಾನೇ ಹೇಳಿದ್ದೀನು. ಸೀರೆ ತಗೊಂಡ್ ಆತಲ್ಲ, ಬೇಗ ನಡೆಯವ, ಮನೆಗೆ ಹೋಗೋಣ. ಮಕ್ಳದ್ದಾರ? ಕೊಡೋದಕ್ಕೆ ಏನಾದರೂ ಸ್ಯಾರೀಸ್ ಬೇಕಿತ್ತಾ ಮೇಡಮ್? ಎಷ್ಟು ಬೇಕಾದ್ರೂ ತಗೊಳ್ಳಿ, ಮನೆವರೆಗೂ ಫ್ರೀ ಡೆಲಿವರಿನೇ ಇರುತ್ತೆ. ಫ್ರೀಯಾಗಿ ಕೊಡ್ತಾರಂತಲ್ಲ. ಎಂತ ಒಳ್ಳೆ ಶಾಪ್ ಇದು. ಒಂದ್ಸರಿ ಸೀರೆ ತಗೊಂಡ್ರೆ ಆತ, ಆಮೇಲೆ ಎಷ್ಟು ಬೇಕಾದ್ರೂ ಫ್ರೀಯಾಗಿ ತಗೋಬೋದೇನ? ಚಲೋ ಆತಲ್ಲ. ಪಾರು, ತಗೊಳವ, ಎಷ್ಟು ಬೇಕಷ್ಟು ಸೀರೆ ತಗ. ಶಾಂತಕ್ಕ, ಅವರು ದುಡ್ಡಿಲ್ದಂಗ ಮನೆವರೆಗೂ ಫ್ರೀಯಾಗಿ ಕಳಿಸ್ತವೆ ಅಂತ ಹೇಳಿದ್ದು. ಸೀರೆನ ಫ್ರೀಯಾಗಿ ಕೊಡಂಗಿಲ್ಲ. ಹಂಗೆ ಎಲ್ರಿಗೂ ಫ್ರೀಯಾಗಿ ಕೊಟ್ಬಿಟ್ರೆ ಅವ್ರ ಅಂಗಡಿನ ಮುಚ್ಕೊಂಡು ಹೋಗ್ಬಿಡ್ತಾರ. ನಾನೇ ನಮ್ಮಣ್ಣ ದುಡ್ಡು ಕೊಟ್ಟಾನಂತ ಸೀರೆ ತಗೊಳಕತ್ತೀನಿ. ನಾನು ಇನ್ನು ಯಾರಿಗೆ ಕೊಡಕ್ ಸೀರೆ ತಗೊಳ್ಳಿ? ಇದಕ್ಕೆ ಮ್ಯಾಚಿಂಗ್ ಜ್ಯುವೆಲರಿ ತಗೊಳೋದೈತಿ, ಅದಕ್ಕೆ ಬೇರೆ ಕಡೆ ಹೋಗ್ಬೇಕು ಅಂತ ಅಂತಿದ್ನಿ. ಹೌದಾ ಮ್ಯಾಮ್, ನಿಮಗೆ ಜ್ಯುವೆಲರೀಸ್ ಬೇಕಾ? ಬನ್ನಿ, ಇಲ್ಲೇ ಪಕ್ಕದಲ್ಲೇ ಸ್ಟೋರ್ ಇದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ವಾ, ನೀನ್ ನಮ್ಮನ್ನ ಕರ್ಕೊಂಡೋದ್ರ? ಈ ಅಂಗಡಿಲಿ ಯಾರು ಇರ್ತಾರ? ನೀನ್ ಬಿಟ್ರೆ ಒಂದ್ ನೋಡೋರು ಕಾಣಂಗಿಲ್ಲ ಇಲ್ಲಿ. ಯಾರು ಬರ್ತಾರೆ ಮ್ಯಾಮ್? ಯಾರು ಬರಲ್ಲ, ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ನಾನು ಬಂದಾಗಿಂದ ಅದ ಅನ್ಕೊಂತಿದ್ನಿ, ಯಾರು ಕಾಣಂಗಿಲ್ಲ, ಏನ್ ಕತಿ ಅಂತ. ನೋಡ ಪಾರು, ಹೋಗಿ ಹೋಗಿ ಯಾ ಅಂಗಡಿನೂ ಸಿಕ್ಕಿಲ್ಲ ಅಂತ ಇಂಥ ಅಂಗಡಿ ಕರ್ಕೊಂಡ್ ಬಂದಿಲ್ಲ. ಇಲ್ಲಿ ಯಾರು ಬರಲ್ಲ ಅಂತ. ಅದೆಂತ ಸೀರೆ ಕೊಟ್ಟಾರ ಏನ? ಒಂದ್ಸರಿ ನೋಡ್ಬಿಡವ, ಅಲ್ಲಿ ಇಲ್ಲಿ ಏನಾರು ಇಲಿಗಿಲಿ ಹೆಗಣ ಏನಾರು ಕರ್ದತ್ತ ಏನ್ ಮತ್ತೆ ಅಂತ. ನಾನೇನು ಹೇಳಿದ್ರಿ, ಲೇಡಿನೇ ಏನೋ ಹೇಳ್ತಾ ಇದ್ದಾರಲ್ಲಪ್ಪ. ಅಯ್ಯೋ ಮೇಡಮ್, ಶಾಪ್ಗೆ ಯಾರು ಕಳ್ತನ ಎಲ್ಲ ಮಾಡಕ್ ಬರಲ್ಲ ಅಂತ ಹೇಳಿದ್ದು. ಶಾಪ್ಗೆ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಇಲ್ಲೇ ಪಕ್ಕದಲ್ಲೇ ಫ್ಯಾನ್ಸಿ ಸ್ಟೋರ್ ಇದೆ, ನೀವೇ ಹೋಗ್ಬಿಡಿ. ಏನ್ ನೀ ಹೇಳ್ತಿದ್ರ? ಈ ಊರಿಂದ ಅಡ್ರೆಸ್ ನಮ್ಗೇನು ಗೊತ್ತೇ ಇಲ್ಲೇನ, ಎಲ್ಲೆಲ್ಲ ಏನೇನೈತೆ ಅಂತ. ನಾನು ಇವನು ನುಪ್ಪು ತಿಂದಷ್ಟು ನೀನ್ ನೀರು ಕುಡ್ದಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಇರಿಟೇಟ್ ಮಾಡೋ ಕಸ್ಟಮರ್ಸ್ ಬಂದ್ಬಿಟ್ರೆ ಇಡೀ ದಿನ ಮೂಡ್ ಖರಾಬ್ ಆಗಿರುತ್ತೆ. ಹೆಂಗಾದ್ರೂ ಮಾಡಿ ಮೊದಲು ಈ ಅಜ್ಜಿನ ಇಲ್ಲಿಂದ ಕಳಿಸ್ಬೇಕು. ನಿಜ ಮೇಡಮ್, ನಿಮ್ಮಂತ ತಿಳಿದವರಿಗೆ ಹೇಳೋಷ್ಟು ದೊಡ್ಡೋಳು ನಾನಲ್ಲ ಮೇಡಮ್. ಹಾಗೆ ಮೇಡಮ್, ನೀವು ಇಲ್ಲಿ ಸ್ಯಾರಿನ ಪರ್ಚೇಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ಮತ್ತೆ ಯಾವಾಗಾದ್ರೂ ಸ್ಯಾರಿ ಬೇಕು ಅಂದರೆ ಬನ್ನಿ. ಓಕೆ ಮ್ಯಾಮ್, ತುಂಬ ಥ್ಯಾಂಕ್ಸ್. ಶಾಂತಕ್ಕ, ನಡೀರಿ ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋಣ. ನೋಡ್ರಿ ಶಾಂತಕ್ಕ, ಎಷ್ಟೊಂದು ಕಲೆಕ್ಷನ್ಸ್ ಐತಿ. ಜ್ಯುವೆಲರಿನೂ ಭಾಳ ಅದಾವು. ಸೀರೆಗೆ ಮ್ಯಾಚ್ ಆಗುವಂಥ ಜ್ಯುವೆಲರಿ ಸಿಕ್ಕರೆ ಇದೇ ಅಂಗಡಿಲಿ ತೊಗೊಂಡು ಹೋಗ್ಬಿಡೋಣಂತ. ಮತ್ತೆ ಬೇರೆ ಬೇರೆ ಅಂಗಡಿ ಎಲ್ಲ ನೋಡ್ಕೊಂಡೇನು ಕೂರೋದು ಬೇಡ. ಅಲ್ಲ ಪಾರು, ನಾನು ಅದರಿಂದ ಅದೇ ವಿಚಾರ ಮಾಡಕತ್ತೀನಿ. ನೀನೇ ಎಲ್ರಿಗೂ ಬಣ್ಣ ಬಳ್ದ ಅದ್ ಮಾಡಿದೆ ಇದು ಮಾಡಿದೆ, ಮತ್ತೆ ಯಾವ್ದಾರ ಫಂಕ್ಷನ್ ಇತ್ತಂದ್ರ ಅವ್ರ ಬಂದು ನಿನ್ನ ಹತ್ರ ಕಿವಿದ್ದು ಅದು ಇದೆಲ್ಲ ಇಸ್ಕೊಂಡು ಹೋಗಾರ ಅಂತಂದ್ರಾಗ ನೀನ ಬಂದು ಇಲ್ಲಿ ತಗೊಳ್ಕತ್ತಲ್ಲ. ನಿನ್ನ ಹತ್ರನೇ ಅದಾವಲ್ಲ 2-3 ಜೊತೆ ಐತಲ್ಲ ನಿಂದ. ಹ್ಞೂ ಶಾಂತಕ್ಕ, ನನ್ನ ಹತ್ರನೂ ಇದೆ. ಆದ್ರೆ ಪಾರ್ಲರ್ಗ ಬಂದವರೆಲ್ಲ ಒಂದ್ ಸ್ವಲ್ಪ ಐಬ್ರೋ ಅಂತ, ಹೇರ್ ಕಟ್ ಅಂತ ಬರೀ ಇದ ಮಾಡಿಸ್ಕೊಂಡು ಹೋಗ್ತಾರೆ. ಇನ್ ಮದ್ವೆಗಿದ್ವಾಗ ಅಷ್ಟೊಂದು ದುಡ್ಡು ಕೊಟ್ಟು ಮೇಕಪ್ ಮಾಡಿಸಿ ಆ ಥರ ಸೆಟ್ ಎಲ್ಲ ದುಡ್ಡು ಕೊಟ್ಟು ಯಾವನ್ ತರ್ತಾನ? ತೆಗಿ ಅಂತ ಹೇಳ್ತಾರ. ಎಲ್ಲ ಅಪರೂಪಕ್ಕೆ ಯಾರೋ ತಗೋತಾರ. ಅದಕ್ಕಂತಾನೆ ಎಲ್ಲ ಫಂಕ್ಷನ್ಗೂ ಇರೋದು ನಾನು ಹಾಕೊಂಡು ಹೋಗ್ತೀನಿ. ಮತ್ತೆ ಅದ ಹಾಕೊಂಡ್ರೆ ಹಳೇದಂತ ಅನ್ಸ್ತ ಶಾಂತಕ್ಕ. ಅಲ್ಲ, ನಿಂದ ಇಷ್ಟೊಂದು ಯೋಚನೆ ಮಾಡ್ತೀಯಲ್ಲ. ಪಲ್ಲವಿಗ ಹೊಸ ಬಟ್ಟೆ, ರಮೇಶಿಗೆ ಹೊಸ ಬಟ್ಟೆ ತಗೊಳಂಗಿಲ್ಲೇನ? ನಿಮ್ಮಣ್ಣ ಕೊಟ್ಟಿರೋ ರೊಕ್ಕ ಎಲ್ಲ ಬರೀ ನೀನು ಒಬ್ಳಿಗೆ ಖರ್ಚು ಮಾಡ್ಕತ್ತೀಯ ಹೆಂಗ? ಶಾಂತಕ್ಕ, ಪಲ್ಲವಿಗ ನಿಮ್ಮ ಹತ್ರನ ಹೆಂಗು ಲಂಗ ಬ್ಲೌಸ್ ಹೊಲಿಯಕ್ ಕೊಟ್ಟಿನ, ಹಂಗ ಇವ್ರು ಮೊನ್ನೆ ಸಿಟಿಗೆ ಹೋದವರು ಪಲ್ಲವಿ ಭಾಳ ಹೇಳಿದ್ಲಂತ ತುಂಬಾ ಚೆನ್ನಾಗಿರೋ ಡ್ರೆಸ್ ತಂದಾರ. ಆಕೀಗ ಫಂಕ್ಷನಿಗಂತ ಆಗ್ಲೇ ಡ್ರೆಸ್ ಆಗೈತ್ ಬಿಡ್ರಿ. ಇನ್ನು ಇವ್ರೀಗ ಏನೋ ಕೆಲ್ಸ ಐತಂತ ಅವತ್ತ, ಹಂಗಾಗಿ ಬಂದು ನಾನು ಒಂದ್ ಗಳಿಗೆ ಹಂಗ ಅಟೆಂಡ್ ಮಾಡಿ ಆದ್ರೆ ಊಟಕ್ಕೊಂದು ಬರ್ತಾನೆ ಅಂತ ಅಂದಾರ. ಇನ್ನು ಇವ್ರೇನು ಹೊಸ ಬಟ್ಟೆ ಎಲ್ಲ ಹಾಕಣಂಗಿಲ್ಲ, ಹಂಗಾಗಿ ಇವ್ರಿಗೆ ಹೊಸ ಬಟ್ಟೆ ಏನು ತಗೊಳ್ತಿಲ್ಲ. ಅದಕ್ಕ ಮತ್ತೇನ್ ಮಾಡೋದು? ಅಣ್ಣ ಕೊಟ್ಟಿದ್ದ ದುಡ್ಡು ಮತ್ತೆ ಗೃಹ ಪ್ರವೇಶಕ್ಕೆ ಅಂತ ಕೊಟ್ಟನ, ಅಂದ್ಮೇಲೆ ಎಲ್ಲ ಅದಕ್ಕೆ ಖರ್ಚು ಮಾಡ್ಬೇಕಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ದುಡ್ಡು ಇಡೋದು ಅಂತ ತಗೊಳಕ್ ಬನ್ನಿ. ನಿಂಗೂ ಇದೇ ಬೇಕಿತ್ತಲ್ಲ, ಚಲೋ ಆಯ್ತು ಬಿಡು. ಅಲ್ಲ, ಅದೇ ದುಡ್ಡನಾಗ ನೀನೇನಾದ್ರೂ ನಿಮ್ಮ ಅಣ್ಣಂಗ ಅತ್ಗಾಗ ಏನಾದ್ರೂ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ತಗೋಬೋದಲ್ಲ. ಸುಮ್ಮನೆ ಅದಕ್ಕೆ ಖರ್ಚು ಮಾಡ್ತೀಯ, ಇಟ್ಕಲ್ಲ ಅದನ್ನ. ಅಂತಕ್ಕ ಇದೇನು ಸುಮ್ಮನೆ ವೇಸ್ಟ್ ಆಗಂಗಿಲ್ರಿ. ಈಗ ನೋಡ್ರಿ, ನಾನು ದುಡ್ಡು ಕೊಟ್ಟು ತಗೋತೀನಲ್ಲ, ಅದಕ್ಕೆ 10 ಪಟ್ಟು ನನಗೆ ವಾಪಸ್ ಬರ್ತೈತೆ. ಒಬ್ಬೊಬ್ರಿಗೆ ಕೊಡುವಾಗ್ಲೂ 300 ರೂಪಾಯಿ ಕಮ್ಮಿ ಏನು ನಾನು ಕೊಡಂಗಿಲ್ಲ. ಒಂದಿನಕ್ಕೆ 300 ರೂಪಾಯಿ ಅಂತ ಕೊಡ್ತಾನೆ. ಅಂದಮೇಲೆ ನನಗೆ ನನ್ನ ದುಡ್ಡು ವಾಪಸ್ ಬರ್ತೈತಲ್ಲ. ನನ್ನ ಹತ್ರ ಇರೋದಾಗಲೇ ಒಂದು 10 ಸೀಮಂತಕ್ಕೆ ಹಾಕಿದ್ದೆ, ಇನ್ನೊಂದು ನಂದು ಪಲ್ಲವಿದ್ದಕ್ಕೆ ಪುಸ್ರಿದ್ದಾಗ ನಾನು ಹಾಕೊಂಡಿದ್ದೆ, ಮತ್ತೊಂದು ಅತ್ತಿಗೆನ ಯಾವುದೋ ಫಂಕ್ಷನಿಗೆ ಬೇಕು ಅಂತ ಹೇಳಿಸ್ಕೊಂಡಿದ್ರೆ. ಹಾಗಾಗಿ ಎಲ್ಲ ಹಳೆವಾಗ್ಯಾವು. ಹಾಕಿದ್ರೆ ಅಯ್ಯೋ ನೋಡಪ್ಪ, ಬಂಗಾರ ತೊಗೊಳಕಂತರೂ ಇವ್ರ ಹತ್ರ ಹಣ ಇಲ್ಲ, ಇದು ಕೂಡ ಬರೀ ಹಾಕ್ತಾರ ಅಂತ ಆಡ್ಕೊಳಂಗಿಲ್ಲೇನ? ಸರಿ ಆತ್ ಬಿಡವ, ತಗೊಳಂತ ಬೇಗ. ಪಾಪ ಅಲ್ಲಿ ಕಾವ್ಯ ಮಕ್ಳಿಗೆ ಓದಿಸ್ತಾ ಇರ್ತಾಳ, ಮಧ್ಯಾಹ್ನಕ್ಕೆ ಹೋಗಿ ಅಡಿಗೆ ಆಗ್ಬೇಕಲ್ಲ. ನಾವಿನ್ನು ಇಲ್ಲೇ ಇದ್ವು ಅಂದ್ರ ಪಾಪ ಆ ಹುಡುಗಿ ಆಮೇಲೆ ಎದಕಾರ ಬಂದ ಅಂತ ಅನ್ಕೊಂಡು ಇನ್ನು ಎಕ್ಸಾಮ್ ಮುಗಿಯೋವರೆಗೂ ಮನೆ ಕಡೆ ತಲೆನೇ ಹಾಕಲ್ಲ ಅಷ್ಟೇ. ಬಾಬಾ ಹೇಳಿ ಮೇಡಮ್, ಏನ್ ಬೇಕಿತ್ತು?
ಅದು ಟ್ರೆಡಿಷನಲ್ ಸ್ಯಾರಿಗೆ ಲಾಂಗ್ ನೆಕ್ಲೆಸ್ ಮತ್ತೆ ಇಯರಿಂಗ್ ಸೆಟ್ ಇದ್ರೆ ತೋರಿಸ್ತೀರಾ? 800 ರೂಪಾಯಿ ಒಳಗಡೆಗೆ ಇರಲಿ. ಸಾರಿ ಮ್ಯಾಮ್, ಈಗ ಸ್ವಲ್ಪ ಹಬ್ಬದ ಸೀಸನ್ ಅಲ್ವಾ, ಹಾಗಾಗಿ ಹೋಲ್ಸೇಲಲ್ಲಿ ತುಂಬ ಜನ ಕಮ್ಮಿ ರೇಟಿಂದು ಸ್ಕೂಲ್ ಪ್ರೋಗ್ರಾಮ್ಗೆ ಮತ್ತು ಫಂಕ್ಷನ್ಸ್ಗೆ ಅಂತ ತೊಗೊಂಡೋಗ್ಬಿಟ್ರು. ಏನಿದ್ರೂ 1500 ಮೇಲಿಂದಿದೆ. ಬೇಕಿದ್ರೆ ನಾನು 1500 ಮೇಲೆ ತೋರಿಸ್ತೀನಿ. ತೋರ್ಸುವ. ದುಡ್ಡು ಕೊಡೋಳು ಹೇಳ್ತಾನೆ, ನೀನ್ ಯಾಕೆ ಯೋಚನೆ ಮಾಡ್ತಿ? ತೋರ್ಸು. ಅವ್ರ ಅಣ್ಣನ ಮನೆಗೆ ಗೃಹ ಪ್ರವೇಶಕ್ಕ ಮಿಂಚ್ಬೇಕಂತ ಪಾಪ ಅವಳಿಗೆ ಭಾಳ ಆಸೆ ಇಟ್ಕೊಂಡೈತಿ. ತೋರ್ಸು. ಈ ಶಾಂತಕ್ಕ, ಅಷ್ಟೊಂದು ದುಡ್ಡು ಕೊಟ್ಟು ಎದಕ್ಕೆ ತಗೊಳ್ಳಿ? ಇಲ್ಲ, ಅಷ್ಟೊಂದು ದುಡ್ಡೆಲ್ಲ ಕೊಡೋಂಗಿಲ್ಲ. ಕಮ್ಮಿ ರೇಟಿಂದ ಯಾವ್ದಾದ್ರು ಇತ್ತಂದ್ರ ನೋಡಕ್ ಹೇಳ್ತೀನಿ. ಎಲ್ಲರೂ ಬ್ಯಾಡ್ ಬಿಡ್ರಿ, ಬೇರೆ ಯಾವ್ದಾರು ಅಂಗಡಿಗೆ ಹೋದ್ರ ಆಯ್ತು. ಹುಡುಗೆ ಎಲ್ಲಾದ್ರೂ ಒಂದು ಬಚ್ಚಿಟ್ಕೊಂಡಿರ್ತತೆ, ಅಲ್ಲಿ ಇಲ್ಲಿ ಮೂಲೆಗೆ ಸಂಧ್ಯಾಗ ಎಲ್ಲಾ ಕಡೆ ಸ್ವಲ್ಪ ಕೈ ಹಾಕಿ ಹುಡ್ಕ್ ನೋಡು. ಇಲ್ಲಾರ ಮತ್ತೆ ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ಕಳ ಆಯ್ಕೆ ಸಾಕಾಗ ಹೋಗೈತ್ ನನಗೆ. ಹುಡ್ಕವ ಬೇಗ. ಒಂದು ನಿಮಿಷ ಮೇಡಮ್, ಸ್ಟೋರ್ ರೂಮಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಇತ್ತು ಅಂದ್ರೆ ನಿಮ್ಮ ಪುಣ್ಯ. ಶಾಂತಕ್ಕ, ಅಂಗಡಿ ಹುಡುಗಿ ಮುಂದೆ ಹಂಗೆ ಹೇಳ್ತಾರೇನ್ರಿ? ನೋಡ್ರಿ ಆ ಹುಡುಗಿ ಹೆಂಗ ಕಿಸ್ಕೊಂಡು ಹೋದ್ಲು ಅಂತ. ನೀನ್ ಕೇಳಿ ದುಡ್ಡಿಗೆ ಮತ್ತೆ ಸಿಗ್ಬೇಕಲ್ಲ, ಅದಕ್ಕೆ ಅನ್ನೇ ಅಷ್ಟೇ ನೋಡು ಅಂತ. ನೀನ್ ಬೇರೆ ಅಂಗಡಿ ಹೋದ್ರೆ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋಣ? ಅದಕ್ಕೆ ಈ ಹುಡುಗಿಗ ಸ್ವಲ್ಪ ಹುಡುಕ್ ನೋಡವ ಅಂತ ಅಂದೆ. ತಾಳ ಮೇಡಮ್ ತಗೊಳ್ಳಿ. ಅಂತೂ ಇಂತೂ ಒಂದು ಪೀಸ್ ಉಳಿದಿದೆ, ನೋಡಿದ್ದೀನಿ, ಏನು ಡ್ಯಾಮೇಜ್ ಇಲ್ಲ. ಇದು 600 ರೂಪಾಯಿಗೆ ಸಿಕ್ಕತ್ತೆ. ಸಿಕ್ತಾ? ವಾವ್, ತುಂಬ ಚೆನ್ನಾಗಿದೆ. ಇರ್ಲಿ, ಇದು ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಬ್ಯಾಂಗಲ್ ಸೆಟ್ ತೋರಿಸ್ತೀರಾ? ನೋಡಿ ಮ್ಯಾಮ್, ನೀವು ಸೆಲೆಕ್ಟ್ ಮಾಡಿರೋಂಥ ಜ್ಯುವೆಲರಿ ಸೆಟ್ಗೆ ಈ ಬ್ಯಾಂಗಲ್ ಮ್ಯಾಚ್ ಆಗುತ್ತೆ. ಇದು 300 ಆಗುತ್ತೆ. ಆದರೆ ನೀವು ಜ್ಯುವೆಲರಿ ಕೂಡ ತಗೊಳ್ತಾ ಇದ್ದೀರಲ್ವಾ, ಅದಕ್ಕೋಸ್ಕರ 2 ಸೇರಿಸಿ 800ಗೆ ಕೊಡ್ತಾ ಇದ್ದೀನಿ. ಪಾರು, ಆತಲ್ವಾ? ನಿಮ್ದು ಏನೇನು ಜ್ಯುವೆಲರಿ ಎಲ್ಲ ಬೇಕು ಅಂದಿದೆ ಎಲ್ಲ ಸಿಕ್ತಲ್ಲ? ಬೇಗ ಹೋಗೋಣಂತ ಮನೆಗ. ಇನ್ನು ಅಲ್ಲಿ ಇಲ್ಲಿ ಇನ್ನು ಅದು ನೋಡ್ತೀನಿ ಅಂದ್ರೆ ನಿನ್ ಬಿಟ್ಟು ನಾನು ಹೋಗಬಿಡ್ತೀನಿ ಅಷ್ಟೇ. ಮೇಡಮ್, ಇದೆಲ್ಲ ಪ್ಯಾಕ್ ಮಾಡಿ ಕೊಟ್ಬಿಡಿ. ಶಾಂತಕ್ಕ, ಆಯ್ತು ತಗೊಳ್ರಿ, ಜ್ಯುವೆಲರಿ ಸೆಟ್ ತಗೊಂಡಿದ್ದು ಮುಗೀತು, ಹೋಗೋಣ. ಉನವ ನಡಿ. ಓದೋ ಮಕ್ಳಿಗ ಮಧ್ಯ ಕಾದಿದ್ದು ಏನಾರು ತಿನ್ನಕ್ ಕೊಡ್ತಿದ್ರ ಪಾಪ ಅವಕ್ಕೆ ಒಂದ್ ಸ್ವಲ್ಪ ಓದಕ್ಕ ಮನ್ಸು ಬರ್ತೈತಿ. ಇಲ್ಲ ಅಂದ್ರ ಅವಕ್ಕೆ ಓದಿ ಬೇಜಾರಾಗ್ಬಿಡ್ತತೆ. ಬಾ ಬೇಗ ಹೋಗೋಣ. ಈ ಪಾರು ಎಲ್ಲೋದ್ಲು ಮತ್ತ? ಪಾರು, ಇನ್ನೇನ್ ನೋಡಕತ್ತೀವ? ಆಗಿಲ್ಲ ನಿಂದಿನ್ನ ಶಾಪಿಂಗ್, ಬಾ ಹೋಗೋಣಂತ. ಶಾಂತಕ್ಕ, ಅಣ್ಣ ಕೊಟ್ಟಿದ್ರಾಗ ಇನ್ನ 400 ರೂಪಾಯಿ ಉಳಿದೈತೆ. ಅದಕ್ಕೆ ಇಲ್ಲಿ ಮೇಕಪ್ ಪ್ರಾಡಕ್ಟ್ಸು ಭಾಳ ಚೆನ್ನಾಗದಾವು. ಐಲೈನರ್, ಲಿಪ್ಸ್ಟಿಕ್, ಹಂಗ ನೈಟ್ ಪಾಲಿಶ್ ಎಲ್ಲ ತೊಗೊಂಡ್ಬಿಡ್ತಾನೆ. ಯಾವ್ದು ತಗೊಳ್ಳೋದು ಅಂತ ನೋಡ್ತಿದ್ನಿ. ಬರ್ರಿ ಶಾಂತಕ್ಕ, ಯಾವ ನೈಲ್ ಪಾಲಿಶ್ ಕಲರ್ ಇರಲಿ, ಹಂಗ ಲಿಪ್ಸ್ಟಿಕ್ ಕಲರ್ ಯಾವ್ದಿರಲಿ ಅಂತ ನೋಡ್ಬರ್ರಿ. ಅಲ್ಲ ಪಾರು, ನಿಮ್ಮಣ್ಣ ಮನೆ ಗೃಹ ಪ್ರವೇಶ ಮಾಡಕ ಇಷ್ಟ ತಯಾರಿ ಸಂಭ್ರಮದಾಗ ಅದನ್ನ ಇಲ್ಲ ಗೊತ್ತಿಲ್ಲ ನೋಡವ. ನೀನಂತ್ರು ಸಂಭ್ರಮ ತಯಾರಿ. ಇರೋ 400 ರೂಪಾಯಿನೂ ಬಿಡಂಗಿಲ್ಲ ನೀನು. ಅಲ್ಲ, ನನ್ನ ಹತ್ರ ಬ್ಲೌಸ್ ಏನು ಫ್ರೀಯಾಗಿ ಪುಕ್ಸಟಾಗಿ ಹೊಲ್ಸ್ಕೋಬೇಕಂತ ಪ್ಲಾನ್ ಮಾಡಿಯಾ ಏನ? ನನಗ ಬ್ಲೌಸ್ ದುಡ್ಡು ಕೊಡಂಗಿಲ್ಲ ಏನ? ಇಲ್ಲ ಬ್ಲೌಸ್ ಇಲ್ದ ಹೆಂಗ ಈಗ ಸ್ಲೀವ್ಲೆಸ್ ಹಾಕಣಕ್ ರೆಡಿ ಆಗಿ ಹಂಗ ಬ್ಲೌಸ್ ಇಲ್ದ ಸೀರೆ ಉಟ್ಕೊಳಕ್ ರೆಡಿ ಆಗ್ಬಿಡ್ತೀಯ ಹೆಂಗ? ಅಂತಕ ಏನ ನೀವು ಸ್ಲೀವ್ಲೆಸ್ ಪಾಪ ಹೊಲ್ದಿದ್ರಲ್ಲ, ನಿಮ್ಗೆ ಬ್ಯಾಸರ ಆಗ್ಬಾರ್ದು ಅಂತ ಏನೋ ಹಾಕತೀನಿ ಅಂತ ನಿಮ್ ಸಮಾಧಾನ ಕಮ್ಮಿ. ಹಂಗಂತ ಏನು ಬ್ಲೌಸ್ ಇಲ್ದಂಗೆ ಸೀರೆ ಉಟ್ಕೋತೀನೇನ? ಯಾವ ತರ ನಿಮಗೆ ದುಡ್ಡು ಕೊಡ್ದಾನ ಬ್ಲೌಸ್ ಹೊಲ್ಸಿನೇನ? ಈ ಸಲ ದುಡ್ಡು ಕೊಡ್ತೀನಪ್ಪ. ಏನೋ 400 ರೂಪಾಯಿ ಇತ್ತಲ್ಲ, ಅದಕ್ಕೆ ಚಲೋ ಕಾಣ್ತು. ಐಲೈನರು ಸ್ವಲ್ಪ ಯಾಕೋ ಒಣಗ್ದಂಗ ಆಗಿತ್ತು. ಇನ್ನು ಲಿಪ್ಸ್ಟಿಕ್ ತಗೊಂಡ್ ಬಾಳ್ ದಿನ ಆಗೈತಿ. ಇನ್ ನೈಲ್ ಪಾಲಿಶ್ ಅಂತೂ ಪಲ್ಲವಿನ ಹಚ್ಚಿ ಎಲ್ಲ ಖಾಲಿ ಮಾಡ್ಬಿಟ್ಟೈತಿ. ಅದಕ್ಕ ಇಲ್ಲಲ್ಲ ತಗೊಳ್ಳೋಣ ಅಂತ ಹೇಳಿ ನೋಡ್ತಿದ್ ನೋಟ. ಅಲ್ಲ, ಸೀರೆಗೆ ಅಂತ ಕೊಟ್ಮೇಲೆ ಅದ್ರಾಗೆ ಬ್ಲೌಸು ಸೇರ್ತತವ. ಬ್ಲೌಸ್ ಇಲ್ದಂಗೆ ಏನ್ ಬರೀ ಸೀರೆ ಒಂದೇ ಉಟ್ಕೋತೀಯ? ಈಗ ಬ್ಲೌಸಿಗಂತ ದುಡ್ಡು ಇಟ್ಕೊಂಡು ಮನೆಗ್ ಬಂದ್ರ ಸರಿ, ಇಲ್ಲಾರ ನೀನ್ ಇನ್ನು ಇವತ್ತಿಡೀ ಊಡ್ಸುತ್ತ ಏನೇನ್ ಬೇಕು ಎಲ್ಲ ನೋಡು. ಇರೋ ದುಡ್ಡೆಲ್ಲ ಖಾಲಿ ಮಾಡಿ ಸಾಲ ಮಾಡ್ಕೊಂಡು ಇನ್ನು ಏನೇನ್ ಬೇಕು ಖರೀದಿ ಮಾಡಿ ನಿನ್ ಲಿಸ್ಟ್ ಪೂರ್ತಿ ಶಾಪಿಂಗ್ ಮುಗಿಸ್ಕೊಂಡ್ ಬಾ, ನಾನು ಓಕೆ. ಶಾಂತಕ ಬಂದು ತಾಳ್ರಿ. ಆತು, ಆ 400 ರೂಪಾಯಿ ಬ್ಲೌಸಿಗಂತಾನೆ ಎತ್ತಿರ್ತೀನಿ. ನೀವೊಬ್ರು ಹೋದ್ರ ಮನೀಗ ಅಂದ್ರ ಏನಿಲ್ಲ, ಪಲ್ಲವಿ ಅವ್ರ ಅಪ್ಪನ ಹತ್ರ ಹೇಳಿದ್ಲಂದ್ರ ಇವ್ರು ನನ್ ಗ್ರಾಚಾರನ ಬಿಡಿಸ್ಬಿಡ್ತಾರ. ಆತಾತು, ಮೇಕಪ್ಪು ಏನೇನಾಯ್ತು ಅದ್ರಾಗೆ ಮಾಡ್ಕೊತೀನಿ. ನಡ್ರಿ ಮನೆಗೆ ಹೋಗೋಣ ಈಗ.